ಹಂಚಿದಾರೋ ಬಿಟ್ಟಿದಾರೋ ಇಡಿ ಒಮ್ಮೆ CBI ಇಡಿ ಕೈಯಾಗಿ ಸಿಕ್ತಂದ್ರೆ ಅವರ ದಾಖಲೆ ಇಲ್ಲದೆ ಏನೂ ಮಾತಾಡೋದಿಲ್ಲ. ಯಾಕಂದ್ರೆ ಇದು ಸರ್ಕಾರ ದುಡ್ಡು ಮ್ಯಾಗ MP ಆಗುವಂಥ ಅವಶ್ಯಕತೆ ಇವ್ರಿಗೇನಿತ್ತು? ಯಾಕಂದ್ರೆ ಸರ್ಕಾರ ದುಡ್ಡ ಜನರ ದುಡ್ಡ ಅದನ್ನು ಯಾವ ರೀತಿ ಜನರಿಗೆ ಉಪಯೋಗ ಮಾಡಬೇಕನ್ನುವಂಥ ಶಾಸಕರ ಅಲ್ಲಿ ಇರ್ತಾರಂದ್ರೆ ಇದಂಗೆ ಏನಾಗೈತಿ, ಇದ್ರ ಬಗ್ಗೆ ಪೂರ್ಣ ತನಿಖೆ ಆಗಬೇಕು. ಇದು ಅರ್ಧೋಟ್ ನಿಂದಿರಬಾರ್ದು. ಯಾಕಂದ್ರೆ ಇಡಿ ಅವರ ಏನು ಈಗ ಎನ್ಕ್ವೈರಿ ಮಾಡತ್ತಾರಲ್ಲ, ರೇಡ್ ಮಾಡಿದ್ರು ಎಲ್ಲ ಮಾಡಿದರು, ಅದನ್ನು ದಂಡಿಗೆ ಹಚ್ತಾರೋ ಅಂತ ಅಲ್ಲಿ ಮಂದಿ ಮಾತಾಡತೈತೆ. ಒಟ್ಟಾರೆ ಸರ್ಕಾರದ ದುಡ್ಡು ಮ್ಯಾಗ MP ಆಗ್ತಾರಂತಂದ್ರೆ ಇದೊಂದು ಹೊಸ ಸುದ್ದಿ ಕೇಳಿದ್ವಿ ನಾವು. ಯಾಕಂದ್ರೆ ಇಟ್ಟು ದಿವಸ ಕಿಶೆಗೆ 10,000 ಓದ MP ಆಗಿರ್ತಾರೋ ಕೆಲವು ಮಂದಿ ಅಷ್ಟೇ, ಮತ್ತು ತಪ್ಪು ತಿಳ್ಕೊಬೇಡ್ರಿ. ಕೆಲವು ಮಂದಿ ರಿಯಲ್ ಎಸ್ಟೇಟ್ ರೊಕ್ಕದ ಮ್ಯಾಗ MP ಆಗಿರ್ತಾರೋ, ಕೆಲವು ಮಂದಿ ಕಾಂಟ್ರಾಕ್ಟರ್ಗಳು ಕೊಟ್ಟು ರೊಕ್ಕದ ಮ್ಯಾಗ MP ಆಗಿರ್ತಾರೋ, ಕೆಲವು ಮಂದಿ ಈ ಸರ್ಕಾರದ ನೌಕರಿ ಮಾಡವ್ರ ಈ ಏನು ಫಂಡ್ ಕೂಡಿಸ್ಕೊಟ್ಟು MP ಆಗಿರ್ತಾರೆ. ಥೋಡೆ ಮಂದಿ ಅಷ್ಟೇ ಆಗಿರ್ತಾರಂತ ಮಂದಿ ಮಾತಾಡ್ತೈತೆ ಅದನ್ನು. ಆದ್ರೆ ಈ ಸರ್ಕಾರದ ರೊಕ್ಕದ ಮ್ಯಾಗ ತಕ್ಕೊಂಡ MP ಆದದ್ದು ಬಹುತೇಕದ ಫಸ್ಟ್ ಟೈಮ್ ಅನಿಸ್ತೈತೆ. ಯಾಕಂದ್ರೆ ಆಗೈತೋ ಇಲ್ಲೋ ಇನ್ನೂ ಕನ್ಫರ್ಮ್ ಆಗಿ ಅದು ಕೋರ್ಟ್ನಾಗ ನೋಡ್ಬೇಕು. ಆದರೆ ಇತ್ತೀಚೆಗೆ ಮಾತ್ರ ಇಡಿ ಅವ್ರು ಮಾತ್ರ ಹೇಳತ್ತಾರೆ ಇಷ್ಟಿಷ್ಟು ರೊಕ್ಕಗಳು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರಂತ. ಆದರೆ ಈ ಪ್ರಾಮಾಣಿಕವಾಗಿ ಲೋಕಸಭೆ ಒಳಗೆ ಇಂಥ ಈ ಒಂದು ಸರ್ಕಾರದ ರೊಕ್ಕ ಈ ದುರುಪಯೋಗ ಮಾಡ್ಕೊಂಡು ಆರಿಸಿ ಬಂದಿದ್ರೆ ಅದನ್ನು ಅವರ ಮಾನಸಿಕವಾಗಿ ತಪ್ಪು ಒಪ್ಪಿಗೋಬೇಕಂತ ಗರ್ದೆಗೆ ಮಾತು ಆಗ್ರಹ ಮಾಡ್ತದೆ. ನಮಸ್ಕಾರ.